ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ದಿನ ಒಂದು ಗಾಂಜಾ ಪ್ರಕರಣದಲ್ಲಿ 4 ಜನರನ್ನ ಆ 4 ಜನರಿಂದ 1 kg 250 ಗ್ರಾಂದಷ್ಟು ಗಾಂಜಾವನ್ನ ಅವರ ವಶದಿಂದ ಸೀಜ್ ಮಾಡಿಕೊಳ್ಳುವಲ್ಲಿ ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ನಮ್ಮ ಠಾಣೆಯಲ್ಲಿ 4 ಜನ ಬೆಂಗಳೂರಿನ ತುಮಕೂರು ಹೈವೇ ರಸ್ತೆಯಲ್ಲಿ ಮಾದವರದಿಂದ ನೆಲಮಂಗಲದ ಟಿ ಬೇಗೂರು ಅಂತೇಳಿ ಸಾಕಷ್ಟು ದೂರುಗಳು ಸಹಿತ ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕ ಕೆಲವೊಂದು CCTVಗಳ ಒಂದು ಆಧಾರದ ಮೇಲೆ ನಾವು ಆ 4 ಜನ ಯಾರು ಆರೋಪಿತರಂತ ಹೇಳಿ ಅವರನ್ನು ನಾವು ಐಡೆಂಟಿಫೈ ಮಾಡಿ ಅವರನ್ನು ವಶಪಡಿಸಿಕೊಳ್ಳುವ ಒಂದು ಯತ್ನದಲ್ಲಿ ಈ ಒಂದು ಗಾಂಜಾ ಸಹಿತ ಅವರು ಸೇವನೆ ಮಾಡ್ತಾ ಇದ್ರು ಮತ್ತು ಗಾಂಜಾವನ್ನ ಹೊಂದಿದ್ರು ಅಂತೇಳಿ ಒಂದು ಆಧಾರದ ಮೇಲೆ ಅವರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಮುಖ್ಯವಾಗಿ ಇವರು ಬೈಕನ್ನು 2 ಬೈಕನ್ನು ಸಹಿತ ಕದ್ದ ಬೈಕ್ಗಳು, ಇದನ್ನ ಕೆಲವೊಂದು ಮಾಡಿಫಿಕೇಶನ್ ಅನ್ನು ಮಾಡಿಕೊಂಡು ರಾತ್ರಿ ವೇಳೆಯಲ್ಲಿ ನೆಲಮಂಗಲದ ಹೈವೇಯಲ್ಲಿ ಇವರು ಬೈಕ್ ವೀಲಿಂಗ್ ಮಾಡ್ಕೊಂತ ಮತ್ತೆ ದಾರಿ ಮಧ್ಯದಲ್ಲಿ ಯಾರಾದರೂ ನಾರ್ತ್ ಇಂಡಿಯನ್ಸ್ ಎಸ್ಪೆಷಲಿ ಯಾರಾದರೂ ಲೇಬರ್ಸು ಅಂಥವ್ರು ಏನಾದರೂ ಒಬ್ಬೊಬ್ಬರಾಗಿ ಸಿಕ್ಕರೆ ಅಂಥವ್ರನ್ನ ಚಾಕು ತೋರಿಸಿ ಅವ್ರ ಕಡೆಯಿಂದ ಮೊಬೈಲು ಅಥವಾ ದುಡ್ಡನ್ನು ಕಿತ್ಕೊಳ್ಳುವಂಥ ಕೆಲವೊಂದು ಪ್ರಕರಣಗಳು ಸಹಿತ ಆವಾಗವಾಗ ವರದಿಯಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಸಹಿತ ಇವರು ಇನ್ವಾಲ್ವ್ ಆಗಿದ್ದ ಬಗ್ಗೆ ನಮ್ಮ ಒಂದು ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ದಸ್ತಗಿರಿ ಮಾಡಿ ಮುಂದಿನ ಕ್ರಮ ಜರುಗಿಸಿದ್ವಿ. ವೀಲಿಂಗ್ ಮಾಡ್ತಾ ಇದ್ರು, ಮುಖ್ಯವಾಗಿ ತಮಗ ಇದರಿಂದ ತಮ್ಮ ಒಂದು ಜೀವಕ್ಕೆ ಹಾನಿ ಆಗ್ತದೆ ಅದು ಗೊತ್ತಿದ್ರು ಸಹಿತ ಅದರ ಜೊತೆಗೆ ಇತರೆ ಸಂಚಾರ ಯಾರೋ ಮಾಡ್ತಾ ಇರ್ತಾರೆ, ಬೈಕ್ನಲ್ಲಿ ಇರ್ಬೋದು ಅಥವಾ ಪೆಡೆಸ್ಟ್ರಿಯನ್ ಇರ್ಬೋದು ಅಥವಾ ಬೇರೆ 4 ವೀಲರ್ಸ್ ಯಾರು ಡ್ರೈವರ್ಸ್ ಇರ್ತಾರೆ, ಅಂಥವ್ರಿಗೂ ಸಹಿತ ಇವರು ಒಂದು ಅಪಾಯಕಾರಿಯಾಗಿ ರೀತಿಯಲ್ಲಿ ಈ ವೀಲಿಂಗ್ ಅನ್ನ ಮಾಡ್ಕೊಂತ ಚಲಾವಣೆ ಮಾಡ್ಕೊಂತ ಹೋಗೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ನೆಲಮಂಗಲ ಗ್ರಾಮಾಂತರ ಒಂದು ಲಿಮಿಟ್ಸ್ನವರು. ಹೌದು, ಅದರಲ್ಲಿ ಒಬ್ರು KB ಎಂಪ್ಲಾಯ್ ಅಂತ ಹೇಳ್ತಾರೆ, ಅವ್ರ ಮಗ ಇದ್ದಾನೆ, ಆಟೋ ಡ್ರೈವರ್ ಆಗಿ ಓಡ್ತಾ ಇದ್ದ. ಇನ್ನೊಬ್ಬನು, ಇವರೆಲ್ಲ ಬಹಳ ಚಿಕ್ಕ ವಯಸ್ಸಿನವ್ರು, ಅಂದ್ರೆ 18ರಿಂದ 20 ವಯಸ್ಸಿನ ಒಳಗಡೆಯವರು. ಇವರು ಇದೇ ತರ ಒಂದು ಬೈಕ್ ವೀಲಿಂಗ್ ಅನ್ನ ಕಲ್ತ್ಕೊಂಡು ಕೆಲವೊಂದು ಮಾಡಿಫಿಕೇಶನ್ ಮಾಡಿದ್ದಾರೆ. ಅದು ಎಲ್ಲಿಂದ ಮಾಡಿದ್ದಾರೆ, ಯಾವ ತರ ಇದು ಮಾಡಿಫಿಕೇಶನ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಹೆಚ್ಚಿನ ತನಿಖೆ ಮಾಡ್ತಾ ಇದೀವಿ. ಇಲ್ಲ, ಫಸ್ಟ್ ಟೈಮ್ ಇದು ಅರೆಸ್ಟ್ ಆಗಿದ್ದಾರೆ ಇವರೆಲ್ಲ ಸರ್. ಇವರು ಗಾಂಜಾನ ನಾರ್ತ್ ಇಂಡಿಯಾ ಕಡೆಯಿಂದ ಕೆಲವೊಬ್ರು ಯಾರೋ ಡ್ರೈವರ್ಸ್ಗಳು ಇವ್ರಿಗೆ ತಂದು ಕೊಡ್ತಾ ಇದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಅದನ್ನು ನಾವು ತನಿಖೆ ಮುಂದುವರಿಸಿದ್ದೀವಿ.